ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಪುಳಿಯೋಗರೆನ ಮಾಡ್ಕೊಂಡು ತಿನ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ ಪೌಡರು ಮತ್ತು ಹೇಗೆ ಗೊಜ್ಜನ್ನ ಮಾಡೋದು ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ, ಮನೇಲಿ ಈಸಿಯಾಗಿ ಯಾರು ಕೂಡ ಮಾಡ್ಕೋಬೋದು. ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಒಂದು ಇಡೀ ಆಗಷ್ಟು ಹುಣಸೆಹಣ್ಣು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಹಾಗೆ ಒಂದು ಚಿಕ್ಕ ಅಚ್ಚಲ್ಲಿ ಅರ್ಧ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಅದು ಹುಣಸೆಹಣ್ಣು ನೆನೆಸಿರುವಂತಹ ಹುಣಸೆಹಣ್ಣು ಚೆನ್ನಾಗಿ ಎಲ್ಲನೂ ನೀರನ್ನ ಸೇರಿಸ್ಕೊಂಡು ಏನು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ತೊಗೊಂಡಿರೋವಂತಹ ಬೆಲ್ಲನೂ ಕೂಡ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಸೇರಿಸ್ಕೊಂಡು ಕುದಿಯೋಕೆ ಇಡಬೇಕಾಗುತ್ತೆ. ಫಸ್ಟು ಮೇಯ್ನಾಗಿ ನಾವು ಹುಣಸೆಹಣ್ಣು ರಸನ ಕುದಿಸ್ಕೋಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಹುಣಸೆಹಣ್ಣು ರಸನ ಕುದಿಸ್ಕೋತೀವಿ ಅಷ್ಟು ಚೆನ್ನಾಗಿ ಗೊಜ್ಜು ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಹುಣಸೆಹಣ್ಣು ರಸನ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸೈಡಲ್ಲಿ ಅದನ್ನು ಕುದಿಯೋಕ್ಕಿಟ್ಟು ನಂತರ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ನಾನು ಏನು ತೋರಿಸ್ದೆ ಈ ಸ್ಪೂನ್ ಅಳತೆಲಿ ತೊಗೊತಾ ಇದ್ದೀನಿ. 2 ಸ್ಪೂನ್ ಆಗಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಎಲ್ಲನೂ ಇದೇ ಸ್ಪೂನಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ ನಾನು. 2 ಸ್ಪೂನ್ ಆಗಷ್ಟು ಕಡಲೆಬೇಳೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಘಮ ಬರೋವರೆಗೂ ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಂತರ 2 ಸ್ಪೂನ್ ಆಗಷ್ಟು ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಲರು ಕೂಡ ಚೇಂಜ್ ಆಗುತ್ತೆ. ಇದು ಘಮ ಬರ್ತಾಯಿದ್ರೆ ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇರುತ್ತೆ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಹಾಗೆ 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ ಆದರೆ ಧನಿಯಾ 4 ಸ್ಪೂನ್ನ ತೊಗೋಬೇಕಾಗುತ್ತೆ. ಡಬಲ್ ಕ್ವಾಂಟಿಟಿ ಧನಿಯಾನ ಜಾಸ್ತಿ ನಾವು ಹುರ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡೆ. ನಂತರ ಮೇಯ್ನಾಗಿ ಜೀರಿಗೆ ತೊಗೋಬೇಕು. 2 ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟು ಮೆಣಸು, ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಇದಿಷ್ಟನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಟಪಟ ಅಂತ ಸಿಡಿಯುತ್ತೆ. ಆವಾಗ ಅದನ್ನು ಎತ್ತು ಪ್ಯಾನಿನಿಂದ ನಾವು ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಒಂದು 1/4 ಸ್ಪೂನ್ ಆಗಷ್ಟು ಮೆಂತ್ಯ, ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ ಬಿಸಿಗೇ ಅದು ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ಅದನ್ನು ಕೂಡ ಹುರ್ಕೊಂಡು ತಟ್ಟೆ ಒಳಗಡೆ ಹಾಕ್ಕೊಟ್ಟೆ. ನಂತರ ಒಂದು ಇಡೀ ಆಗಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಬೋದು ನೀವು. ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನಿಮ್ಮ ಮೆಣಸಿನ್ಕಾಯಿ, ಒಂದೊಂದು ಮೆಣಸಿನ್ಕಾಯಿ ಒಂದೊಂಥರ ಖಾರ ಇರುತ್ತಲ್ಲ, ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ಅದನ್ನು ಕೂಡ ಹುರಿದು ಎತ್ತಿಟ್ಕೊಂಡು ಹಾಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಅಂದರೆ 2 ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕರಿಬೇವಿನ ಸೊಪ್ಪು, ಮೇಯ್ನಾಗಿ ಇದನ್ನ ಹಾಕಲೇಬೇಕು, ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಇಂಗಂತೂ ಆಪ್ಷನಲ್ಲಿಲ್ಲ, ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಆ ಇಂಗು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಹಾಗೆ 2 ಸ್ಪೂನ್ ಆಗಷ್ಟು ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಎಲ್ಲನೂ ಕೂಡ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಅದು ಆರೋವರೆಗೂ ನೀವು ರುಬ್ಬೋದು ಬೇಡ. ಚೆನ್ನಾಗಿ ಆದಮೇಲೆ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಹುಣಸೆಹಣ್ಣು ಕೂಡ ಕುದೀತಾ ಇದೆ ನೋಡ್ಬೋದು. ಒಂದೇ ಟೈಮಲ್ಲಿ 2 ಕೆಲಸನೂ ಕೂಡ ಮುಗ್ದೋಗ್ಬಿಡುತ್ತೆ. ಫಸ್ಟು ನಾವು ಇವಾಗ ಚೆನ್ನಾಗಿ ಆರಿತ್ತಲ್ಲ, ಆ ಪೌಡ್ರ್ ಮಾಡೋದಕ್ಕೆ ಫಸ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಆವಾಗ ನಮಗೆ ಕಲರು ಕೂಡ ಚೆನ್ನಾಗಿ ಬರುತ್ತೆ. ಮಸಾಲೆ ಅದು ಏನು ರುಬ್ತೀವಿ ಅದೆಲ್ಲನೂ ಕೂಡ ಹೊಂದ್ಕೊಳ್ಳುತ್ತೆ. ಇವಾಗ ಪೌಡ್ರ್ ಆದಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಪೌಡ್ರ್ ಆಗಿದೆ. ಇವಾಗ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಬೇಕು. ಆದಷ್ಟು ತರಿ ಮಾಡಬೇಡಿ, ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ನೋಡ್ಬೋದು ಇವಾಗ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಸಖತ್ತಾಗಿ ಬರುತ್ತೆ, ಟೇಸ್ಟ್ ವೈಸು ಸಖತ್ತಾಗಿರುತ್ತೆ. ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪುಳಿಯೋಗರೆದು. ನಾವು ಮೇಲ್ಕೋಟೆಲೆಲ್ಲ ತಿಂತೀವಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಬಂದು ಪೌಡರ್ ರೆಡಿ ಆಗೋಯ್ತು. ನಂತರ ನಾವು ಗೊಜ್ಜು ಮಾಡೋದಕ್ಕೆ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಹುಣಸೆಹಣ್ಣು ರಸ ಈ ಥರ ಗಟ್ಟಿಯಾಗಿ ಕುದ್ದಿರಬೇಕು, ಆವಾಗ ನಮಗೆ ಚೆನ್ನಾಗಿ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹುಣಸೆಹಣ್ಣು ರಸಕ್ಕೆ ಸೇರಿಸಿ ನಂತರ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ನೋಡ್ಕೊಳ್ಳಿ, ನೀವು ಎಷ್ಟು ಹುಣಸೆಹಣ್ಣು ರಸ ಸೇರಿಸ್ಕೊಂಡಿದ್ದೀರಾ ಅಷ್ಟು. ನಾನಿಲ್ಲಿ 3/4 ಬೌಲ್, ಅದು 1 ಬೌಲ್ ಆಗಿತ್ತು ಪೌಡರು, 3/4 ಬೌಲ್ ಆಗೋಷ್ಟು ನಾನು ಪೌಡ್ರನ್ನ ಸೇರಿಸಿದ್ದೀನಿ. ಇವಾಗ ಒಂದು 4-5 ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಸೇರಿಸ್ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ಪೂನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಟ್ಟಿಯಾಗಬೇಕಿದು, ಬೇಯುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 80% ಮಿಕ್ಸ್ ಆದಮೇಲೆ ಇದನ್ನು ಒಂದು ಮುಚ್ಚಿಟ್ಬಿಟ್ಟು ಹಬೆಲೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ನೋಡ್ಬೋದು ಇವಾಗ ಫೈನಲಿ ಇಷ್ಟು ಗಟ್ಟಿ ಆದಮೇಲೆ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಆದಷ್ಟು ಎಣ್ಣೆ ಜಾಸ್ತಿ ಇರಬೇಕು ಪುಳಿಯೋಗರೆಗೆ, ಆವಾಗಲೇ ರುಚಿಯಾಗಿರುತ್ತೆ. ಎಣ್ಣೆನೂ ಕೂಡ ಸೇರಿಸ್ಕೊಂಡು
ಕಡಲೆ ಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ತಿನ್ನಬೇಕಾದಾಗ ಕಟುಮ್ ಅಂತ ತುಂಬ ರುಚಿಯಾಗಿ ಬರುತ್ತೆ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಕಡಲೆಬೇಳೆ, ಕಡಲೆ ಬೀಜ ಒಗ್ಗರಣೆ ನೀವು ಎಷ್ಟು ಹಾಕೋತಾ ಇದ್ದೀರಾ ಅಷ್ಟನ್ನು ಸೇರಿಸ್ಕೋಬೋದು. ಧಾರಾಳವಾಗಿ ಹಾಕ್ಕೋಬೋದು ಕಡಲೆ ಬೀಜ, ಕಡಲೆಬೇಳೆ ಎಲ್ಲನೂ ಕೂಡ. ಅದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಸಿವೆ, ಕಪ್ಪು ಎಳ್ಳನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಕಪ್ಪೆಳ್ಳು, ಸ್ವಲ್ಪ ಇಂಗು, ಹಾಗೆ ಕರಿಬೇವಿನ ಸೊಪ್ಪು, ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆ ತೊಗೋತಾ ಇದ್ದೀನಿ. ನಾನಿಲ್ಲಿ ಫುಲ್ಲಿ ಆಪ್ಷನಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಸೇರಿಸಿಲ್ಲ. ನಿಮಗೆ ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂದರೆ ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಇದೆಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಖಾರ ಕಮ್ಮಿ ಆದರೆ ನೀವು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸಾಕಾಗುತ್ತೆ. ಅಲ್ಲೇನು ಮೆಣಸಿನ್ಕಾಯಿ ತೊಗೊಂಡಿದ್ವಿ ಅದನ್ನೇ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸಿದ್ದೀನಿ. ನೋಡಿ, ಮುಚ್ಚಿಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಷ್ಟರಲ್ಲೇ ಎಷ್ಟೊಂದು ಗಟ್ಟಿ ಆಗಿಬಿಟ್ಟಿದೆ ಅಂತ. ಇದಿಷ್ಟು ಆದಮೇಲೆ ನಾವು ಒಗ್ಗರಣೆನ ತೊಗೊಂಬಂದು ಇಲ್ಲೇನು ಮಾಡ್ಕೊಂಡಿದ್ದೀವಲ್ಲ ಹುಣಸೆಹಣ್ಣು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಹಾ, ಮನೆಯೆಲ್ಲ ಘಮ ಘಮ ಅಂತ ಇತ್ತು. ನೋಡ್ತಾ ಇರೋಂಥ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೊಂಡು ಮೇಲ್ಕೋಟೆಯಲ್ಲಿ ಹೇಗೆ ತಿಂತೀವಿ ಅದೇ ಥರ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಾಗೆ ನೀವು ಸೇರಿಸ್ಕೋಬೋದು. ಇವಾಗ ಗೊಜ್ಜು ಕೂಡ ಎಲ್ಲ ರೆಡಿ ಆಯಿತು. ಇದನ್ನು ನೈಟ್ ಮಾಡಿ ಬೆಳಿಗ್ಗೆ ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಅನ್ನಕ್ಕೂ ಕೂಡ ಕಲಸಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.